ನಮಸ್ಕಾರ ವೀಕ್ಷಕರೇ. ಸಾರ್ವಜನಿಕ ಬದುಕಿನಲ್ಲಿರುವ ಗಣ್ಯರ ಜೊತೆ ಮುಕ್ತ ಸಂವಾದ ಕಾರ್ಯಕ್ರಮ ನೇರ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಅತಿಥಿಗಳಾಗಿ ಬಂದಿದ್ದಾರೆ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಹಾಗೂ ಜಾತ್ಯತೀತ ಜನತಾದಳದ ರಾಜ್ಯಾಧ್ಯಕ್ಷರಾದ ಎಚ್.ಡಿ. ಕುಮಾರಸ್ವಾಮಿ ಅವರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಕುಮಾರಸ್ವಾಮಿ ಅವರು ಈಗ ಉಗುರು ಮತ್ತು ಬಾಲ ಎರಡೂ ಇಲ್ಲದೆ ಇರೋ ಹುಲಿ ಥರ ಇದ್ದೀರಿ. ನಾನು ಹುಲಿ ಅಂತಕ್ಕಂಥದ್ದನ್ನು ಎಲ್ಲೂ ಹೇಳ್ಕೊಳ್ಳಿಕ್ಕೆ ಹೋಗಿಲ್ಲ. ವಿರೋಧ ಪಕ್ಷದ ಒಬ್ಬ ಜವಾಬ್ದಾರಿಯುತವಾದಂಥ ಶಾಸಕನಾಗಿ ನನ್ನ ಕೆಲಸವನ್ನೇ ನಿರ್ವಹಿಸಬೇಕು, ಅದಕ್ಕಷ್ಟೇ ನನ್ನ ಗಮನ ಇದೆಯೇ ಹೊರತು ನಾನು ಹುಲಿ ಥರ ಇದ್ದೇನೆ ಇಲ್ಲ ಇನ್ಯಾವುದೋ ರೀತಿಯಲ್ಲಿದ್ದೇನೆ ಅಂತ ಇಲ್ಲ. ನಾನು ಯಾಕೆ ಈ ಮಾತನ್ನು ತಮಗೆ ಕೇಳ್ತಾ ಇದ್ದೀನಿ ಅಂದರೆ, ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಅವರು ಪಕ್ಷದೊಳಗೆ ಮತ್ತು ರಾಜಕೀಯ ಹೋರಾಟದಲ್ಲಿ ಏಕಾಂಗಿ ಆಗಿಬಿಟ್ಟಿದ್ದಾರೆ. ಚಕ್ರವ್ಯೂಹ ಭೇದಿಸಿ ಅವ್ರಿಗೆ ಆಚೆಗೆ ಬರಲಿಕ್ಕೆ ಆಗದೇ ಇರೋಂಥ ಪರಿಸ್ಥಿತಿಲಿದ್ದಾರೆ ಅನ್ನೋದು ಸಾರ್ವತ್ರಿಕ ಅಭಿಪ್ರಾಯ. ತಾವೇನು ಹೇಳ್ತೀರಿ? ಇಲ್ಲ, ಅದು ಹೊರನೋಟಕ್ಕೆ ಆ ರೀತಿ ಕಾಣುತ್ತೆ. ಕುಮಾರಸ್ವಾಮಿ ಜಾತ್ಯತೀತ ಜನತಾದಳದಲ್ಲಿ ಏಕಾಂಗಿಯಾಗಿ ಒಬ್ಬನೇ ಹೋರಾಟ ಮಾಡ್ತಾ ಇದ್ನೇನೋ, ಅವನ ಹಿಂದೆ ಯಾರೂ ಇಲ್ಲವೇನೋ ಅಂತಕ್ಕಂಥ ಒಂದು ಭಾವನೆ ಸೃಷ್ಟಿ ಮಾಡಲಿಕ್ಕೆ ಕೆಲವರು ಪ್ರಯತ್ನ ಪಟ್ಟಿದ್ದಾರೆ. ಈಗ ನೋಡಿ, ಉದಾಹರಣೆಗೆ ನಾನು ಪಾದಯಾತ್ರೆಯ ಕಾರ್ಯಕ್ರಮ ಹಾಕಿದ್ದೆ ರೈತರ ಪರವಾಗಿ. ಈ ಸರ್ಕಾರ ಯಾವ ರೈತರ ಬಗ್ಗೆ ಅಸಡ್ಡೆಯಿಂದ ವರ್ತನೆ ಮಾಡ್ತಾಯಿದ್ರು ಆ ಕಣ್ಣು ತೆರೆಸಬೇಕು ಅಂತಕ್ಕಂಥದ್ದಕ್ಕೆ ಪಾದಯಾತ್ರೆ ಮಾಡಿದಾಗ ನಮ್ಮ ಪಕ್ಷದ ಸಾಮಾನ್ಯ ಕಾರ್ಯಕರ್ತರಿಂದ ಹಿಡಿದು ಶಾಸಕ ಮಿತ್ರರು ಜೊತೆಗೂಡಿ ರೈತರು ನನ್ನ ಜೊತೆಯಲ್ಲಿ ಆ ಪಾದಯಾತ್ರೆಯಲ್ಲಿ ಭಾಗವಹಿಸಿದಂಥದ್ದು ಇತ್ತೀಚೆಗೆ ನಡೆದಂಥದ್ದನ್ನೇ ನಿಮಗೆ ನೆನಪಿಸ್ಕೊಡ್ತೇನೆ. ಪಾದಯಾತ್ರೆಯಲ್ಲಿ ಕಾಣಿಸ್ಕೊಂಡಂಥ ಒಗ್ಗಟ್ಟು ತಾವು ಅವಿಶ್ವಾಸ ತಂದಾಗ ವಿಧಾನಸಭೆ ಒಳಗೆ ಕಾಣಲಿಲ್ವೇ? ಇಲ್ಲ, ಅವಿಶ್ವಾಸ ನಿರ್ಣಯದಲ್ಲಿ ನಾನು ಏನು ಹಲವಾರು ವಿಷಯಗಳು ಪ್ರಸ್ತಾಪ ಮಾಡಬೇಕು ಅಂತ ಇದ್ದೆ, ಪ್ರಸ್ತಾಪ ಮಾಡಲಿಕ್ಕೆ ಅವಕಾಶಗಳು ದೊರಕಲಿಲ್ಲ. ಅಲ್ಲಿ ಎಲ್ಲ ರೀತಿಯಲ್ಲಿ ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಒಂದು ರೀತಿಯಲ್ಲಿ ಸರ್ಕಾರದ ಕಡೆಯಿಂದ ಅದನ್ನು ಸ್ಕಟ್ಲ್ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಒಂದು ಹುನ್ನಾರ ನಡೆಸ್ಕೊಂಡ್ರು. ಅಲ್ಲಿ ಶಾಸಕರುಗಳು ಆ ಒಂದು ಅವಿಶ್ವಾಸ ನಿರ್ಣಯಕ್ಕೆ ಸುಮಾರು 33-34 ಜನ ಸೈನ್ ಹಾಕಿದ್ದು ನಿಜ. ಆದರೆ ಹಾಕಿದ್ದು ಬೇರೆ. ಆದರೆ ತಮಗೆ ಚರ್ಚೆಯಲ್ಲಿ ಬೆಂಬಲವಾಗಿ ಬಲವಾಗಿ ತಮ್ಮನ್ನು ಸಮರ್ಥಿಸ್ಕೊಳ್ಳೋ ಒಂದು ಧಾವಂತ ಆಗಲಿ ಉತ್ಸಾಹ ಆಗಲಿ ನಿಮ್ಮ ಶಾಸಕರಲ್ಲಿ ಕಾಣಲಿಲ್ಲ. ಇಲ್ಲ, ಅದಕ್ಕೆ ಬೇರೆ ರೀತಿ ನಾವು ಅರ್ಥ ಕೊಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಈಗ ನಾನು ಹಲವಾರು ಸನ್ನಿವೇಶಗಳಲ್ಲಿ ವಿಧಾನಸಭೆಯನ್ನು ನನ್ನ ಶಾಸಕರ ಸಂಖ್ಯೆ ಮುಖಾಂತರ ನಾನು ರಕ್ಷಣೆ ಪಡ್ಕೊಳ್ಳಿಕ್ಕೆ ಎಂದು ದುರುಪಯೋಗ ಪಡಿಸ್ಕೊಂಡಿಲ್ಲ. ಅದಕ್ಕೊಂದು ಉದಾಹರಣೆ ನಿಮಗೆ ಕೊಡೋದಾದರೆ, ನಾನು ಮುಖ್ಯಮಂತ್ರಿ ಇದ್ದಾಗ ನನ್ನ ಮೇಲೆ ಒಂದು 150 ಕೋಟಿ ಹಗರಣ ಅಂತೇಳಿ ತಂದರು. ಇಲ್ಲದೆ ಇರತಕ್ಕಂಥ ಒಂದು ಕಪೋಲಕಲ್ಪಿತ ಒಂದು ಆಪಾದನೆ ನನ್ನ ಮೇಲೆ ಬಂತು. ಅವತ್ತು ವಿಧಾನಸಭೆಯಲ್ಲಿ ಚರ್ಚೆ ಪ್ರಾರಂಭ ಆದಾಗಲೂ ಅವತ್ತು ಒಂದು ಮಾತು ಹೇಳಿದೆ ನಾನು ವಿಧಾನಸಭೆಯಲ್ಲಿ, ನಾನು ಹಿಂದೆ ಇರತಕ್ಕಂಥ ಶಾಸಕರ ಸಂಖ್ಯೆಯನ್ನು ದುರುಪಯೋಗ ಪಡಿಸ್ಕೊಂಡು ರಕ್ಷಣೆ ಪಡ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಈ ಒಂದು ಆಪಾದನೆ ನನ್ನ ಮೇಲೇನಿದೆ ಏಕಾಂಗಿಯಾಗಿ ನಾನು ಎದುರಿಸ್ತೀನಿ ಅಂತಕ್ಕಂಥ ಮಾತನ್ನು ಅವತ್ತು ಮುಖ್ಯಮಂತ್ರಿಯಾಗೂ ಸಮ್ಮಿಶ್ರ ಸರ್ಕಾರದಲ್ಲಿ ಹೇಳಿದ್ದೇನೆ. ಈ ಅವಿಶ್ವಾಸ ನಿರ್ಣಯದಲ್ಲೂ ತಾವು ಗಮನಿಸಿರ್ಬೋದು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಈ ಕೆಲವು ವಿಷಯ ನಾನು ಅವರಿಗೆ ಇಡಿಸ್ತಾ ಇರ್ತಕ್ಕಂಥ ಚರ್ಚೆ ಮಾಡಲಿಕ್ಕೆ ಹೋದ್ರೆ ಹಿಂದ್ಗಡೆ ಕೈ ಸನ್ನೆ ಮಾಡೋರು, ಎದ್ದು ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡಿ ಅಂತಕ್ಕಂಥ ಸನ್ನೆ. ಆ ರೀತಿ ನಾನು ಎಂದೂ ಶಾಸಕರುಗಳನ್ನು ದುರುಪಯೋಗ ಪಡಿಸ್ಕೊಂಡು ಆ ಸಂಖ್ಯೆ ಮುಖಾಂತರ ಸದನದ ಹಿಡಿತ ತೆಗೆದುಕೋಬೇಕು ಅಂತೇಳಿ ನಾನು ಎಂದೂ ಪ್ರಯತ್ನ ಪಟ್ಟಿಲ್ಲ. ತಾವು ಅವಿಶ್ವಾಸ ನಿರ್ಣಯನ ಮಂಡನೆ ಮಾಡ್ತೀರಿ ಅಂತ ಹೇಳಿದಾಗ ಇಡೀ ರಾಜ್ಯ ನಿಮ್ಮ ಕಡೆಗೆ ನೋಡಿದರು. ಎಲ್ಲೋ ಒಂದು ಕಡೆ ಈ ಸರ್ಕಾರದ ಹಗರಣಗಳನ್ನ ಆಧಾರ ಸಮೇತ ಜನರ ಮುಂದೆ ಇಡ್ತಾರೆ, ಎಲ್ಲೋ ಸರ್ಕಾರನೇ ಪತನ ಆಗೋಗ್ಬಿಡುತ್ತೇನೋ ಅಂತ. ಕಡೆಗೆ ಅದು ಜೋಕ್ ಆಗೋಯ್ತಲ್ಲ ಕುಮಾರಸ್ವಾಮಿ ಅವರೇ. ಇಲ್ಲ, ಅದು ಒಬ್ಬೊಬ್ಬರು ಒಂದೊಂದು ರೀತಿ ವ್ಯಾಖ್ಯಾನ ಮಾಡ್ಬೋದಲ್ಲಿ. ನಾನು ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿದಂಥ ಉದ್ದೇಶ ಸರ್ಕಾರನ ಬೀಳಿಸ್ತೀನಿ ಅಂತ ಅಲ್ಲ. ನಾನು ಅದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದೆ. ರೈತರ ವಿಷಯದಲ್ಲಿ ಈ ಸರ್ಕಾರ ನಡ್ಕೊಂಡಂಥ ರೀತಿ, ನಾನು 2 ವರ್ಷದಲ್ಲಿ ಈ ಸರ್ಕಾರಕ್ಕೆ ಕೊಟ್ಟಂಥ ಗುಣಾತ್ಮಕವಾದಂಥ ಸಲಹೆಗಳೇನಿತ್ತು ಒಂದನ್ನು ಅನುಷ್ಠಾನಕ್ಕೆ ತರದೇ ಇದ್ದಂಥ ಸನ್ನಿವೇಶಗಳನ್ನು ಅವತ್ತು ನಾನು ಸುದೀರ್ಘವಾಗಿ ಮೊದಲನೇ ಹಂತದಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ರೈತರು ಇವತ್ತು ಯಾವ ಕಾರಣಕ್ಕೋಸ್ಕರವಾಗಿ ಆ ಆತ್ಮಹತ್ಯೆಗಳು ಪ್ರಾರಂಭ ಆಗಿದೆ, ಯಾವ ಮಾತಾಡೋಕ್ಕೆ ಒಂದೇ ನಿಮಿಷ ಸರ್ ಇಲ್ಲ, ಅದನ್ನೆಲ್ಲ ಮಾತಾಡಲಿಕ್ಕೆ ವಿಶ್ವಾಸ ನಿರ್ಣಯನೇ ತರಬೇಕಾಗಿಲ್ಲ. ಅದು ಅಷ್ಟೇ ಅಲ್ಲ, ಇಲಾಖಾವಾರು ಚರ್ಚೆ ಇತ್ತು. ಇಲ್ಲ, ಇಲಾಖಾವಾರ ಚರ್ಚೆನಲ್ಲಿ ತಾವು ಬಹುಶಃ ಈ ಬಾರಿ ಗಮನಿಸಿರ್ಬೋದು, 20-25 ಇಲಾಖೆಗಳ ಚರ್ಚೆನ ಒಂದು ದಿವಸದಲ್ಲಿ ಹಾಕೊಂಡ್ರೆ ಯಾವ ವಿಷಯ ಚರ್ಚೆ ಮಾಡ್ತೀರಿ? ಯಾವೊಂದು ವಿಷಯಗಳು ಚರ್ಚೆ ಮಾಡಿ ಸದನದಲ್ಲಿ ಸರ್ಕಾರದ ಉತ್ತರ ಪಡೀಲಿಕ್ಕೆ ಸಾಧ್ಯ? ನನಗೆ ನೀವು ಹೇಳಿದ್ರಲ್ಲ ಕೆಲವು ಆರೋಪಗಳನ್ನು ಮಾಡ್ತೀನಿ ಅಂತೇಳಿ, ಉದಾಹರಣೆಗೆ ಮರಳದಂಧೆ ವಿಷಯ ಮಾತಾಡಲಿಕ್ಕೆ ಅಧ್ಯಕ್ಷರಿಂದಲೇ ನನಗೆ ಅವಕಾಶ ಕೊಡಲಿಲ್ಲ. ನನಗೆ ನೋವಿದೆ ಆ ವಿಷಯದಲ್ಲಿ.
ಸೋಲಾರ್ನ ಎನರ್ಜಿ ವಿಷಯದಲ್ಲಿ ಪಾಲಿಸಿ ರಾಜ್ಯ ಇವತ್ತು 5,000 ಕೋಟಿ, ರಾಜ್ಯದ 6 ಕೋಟಿ ಜನತೆ ಮೇಲೆ ಈಗ ಹೊರಿಸ್ತಾರೆ ಭಾರನ. ಸರ್, ಮರಳು ವಿಚಾರದಲ್ಲಿ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ತಾವು ಬೆಳಗ್ಗೆ ಮಂಡಿಸಿದ ಚರ್ಚೆಯನ್ನು ನೋಡಿದ್ರೆ ಇವತ್ತೇನೋ ಯಾರೋ ಒಬ್ರು ಸಚಿವರ ತಲೆದಂಡ ಆಗುತ್ತೆ ಅನ್ನೋ ಥರದ ಪರಿಸ್ಥಿತಿ ಆಯಿತು. ಆದರೆ ಮಧ್ಯಾಹ್ನಕ್ಕೆಲ್ಲ ಪರಿಸ್ಥಿತಿ ಉಲ್ಟಾ ಆಗೋಯ್ತು. ಇಲ್ಲಿ ತಾವು ಅಷ್ಟೇನಾದ ರೀತಿಯಲ್ಲಿ ಕಾಣಿಸ್ತು. ಅದರ ವಿಷಯದಲ್ಲೇ ಬೆಳಗಾವಿ ಅಧಿವೇಶನದಲ್ಲಿ ಸದನ ಸಮಿತಿ ರಚನೆ ಮಾಡ್ಕೊಂಡ್ರು ಅಧ್ಯಕ್ಷರು. ನಾನು ಆ ವಿಷಯ ಪ್ರಸ್ತಾಪ ಮಾಡಿದಂಥ ಹಿನ್ನೆಲೆ ಒಳಗೆ CID ಎನ್ಕ್ವೈರಿ ಅಂತ ಹೇಳಿದ್ರು. ಅವತ್ತು ನಾನು ಪ್ರಸ್ತಾಪ ಮಾಡಿದ್ರಿಂದ ಈಗ ನಾನು ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನ ಇಡಲಿಕ್ಕೆ ಹೋದರೆ ಅವಶ್ಯಕತೆ ಇಲ್ಲ ಅಂತೇಳಿ ಸ್ತಬ್ ಮಾಡ್ತಾರೆ ಸದನದಲ್ಲಿ ದಾಖಲೆ ಇಡಲಿಕ್ಕೆ. ಸೋಲಾರ್ನ ಎನರ್ಜಿ ವಿಷಯದಲ್ಲಿ ಈ ಸರ್ಕಾರ ತೆಗೆದುಕೊಂಡಂಥ ಬ್ಲಂಡರ್ಸ್ ಏನಿದೆ, ಅಕ್ರಮಗಳು, ಅದನ್ನು ಬಯಲಿಕ್ಕೆ ಹೋದರೆ ಅದನ್ನು ಒಂದು ರೀತಿ ಲಘುವಾಗಿ ಪರಿಗಣಿಸ್ತಾರೆ. ನಮ್ಮ ಸಚಿವರು ತಾಕತ್ತಿದ್ರೆ ಡಾಕ್ಯುಮೆಂಟ್ಸ್ ಇಡಿ ಅಂತ ಇಡ್ಲಿಕ್ಕೆ ಅವಕಾಶನೇ ಕೊಡದೇ ಇದ್ದರೆ ನಾನು ಎಲ್ಲಿಂದ ಇಡಲಿ? ಮುಖ್ಯಮಂತ್ರಿ ಇವರು ಸಭಾಧ್ಯಕ್ಷರು ಮುಗಿಸಿ ಉತ್ತರ ಯಾವಾಗ ಕೊಡ್ತೀರಿ ಅಂತೇಳಿ ಮುಖ್ಯಮಂತ್ರಿಗಳ ಕಡೆ ತಿರುಗಿದ್ರೆ ಸಭಾಧ್ಯಕ್ಷರು ಮಾತಾಡಲಿಕ್ಕೆ ಹೇಳ್ಬೋದಾಗಿತ್ತು. ಅದು ಇಡ್ತಕ್ಕಂಥದ್ದಕ್ಕೆ ಇನ್ನೂ ಅವಕಾಶಗಳಿದೆ. ಅದೆಲ್ಲ ತರ್ತೀನಿ. ಎಲ್ಲ ರೀತಿ ದಾಖಲೆಗಳನ್ನು ಕ್ರೋಢೀಕರಿಸೇ ಇಟ್ಕೊಂಡಿದ್ದೇನೆ. ಆ ದಾಖಲೆಗಳನ್ನೆಲ್ಲ ಈಗ ಮಾಧ್ಯಮದ ಸ್ನೇಹಿತರ ಮುಖಾಂತರವೇ ಇನ್ನು ಮುಂದಿನ ದಿನಗಳಲ್ಲಿ ಪ್ರಾರಂಭ ಆಗ್ತದೆ. ದಾಖಲೆಗಳೆಲ್ಲ ಹೊರಗಡೆ ಬರಲಿಕ್ಕೆ. ಸದನದಲ್ಲಿ ರಕ್ಷಣೆ ಇಲ್ಲ. ಸದನದಲ್ಲಿ ಸಭಾಧ್ಯಕ್ಷರ ನಡವಳಿಕೆ ನನಗೆ ಬೇಸರ ಆಗಿದೆ. ನಾನು ಭಾಳ ನೇರವಾಗಿ ಹೇಳ್ತೀನಿ. ನಾನು ಅವ್ರ ವಯಸ್ಸಿಗೆ ಗೌರವ ಕೊಟ್ಟಿದ್ದೇನೆ. ಆದರೆ ಅದನ್ನೇ ಅವರೊಂದು ರೀತಿಯಲ್ಲಿ ನಮ್ಮ ಆ ಗೌರವ ಕೊಟ್ಟಿರ್ತಕ್ಕಂಥದ್ದನ್ನೇ ಎಲ್ಲೋ ಒಂದು ಕಡೆ ದುರುಪಯೋಗ ಆಗ್ತಕ್ಕಂಥ ವಾತಾವರಣ ನಿರ್ಮಾಣ ಏನಾಗಿದೆ. ಈಗ ನನಗೆ ಸಾರ್ವಜನಿಕವಾಗಿ ಈ ವಿಷಯಗಳನ್ನು ಜನತೆ ಮುಂದೆ ದಾಖಲೆಗಳ ಸಮೇತವೇ ಮಾಧ್ಯಮದ ಸ್ನೇಹಿತರ ಮುಂದೆನೇ ಇಡ್ತೇನೆ. ಇಲ್ಲ, ಈ ವಿಚಾರದ ಸಂಬಂಧಪಟ್ಟಂಗೆ ಆಡಳಿತ ಪಕ್ಷದ ಪ್ರತಿಯೊಬ್ಬ ಶಾಸಕರು, ಸಚಿವರು ಏನು ಹೇಳ್ತಾರೆ ಅಂದರೆ, ಕುಮಾರಸ್ವಾಮಿ ಅವರು ಬುಟ್ಟಿ ಲಾವಿದೆ ಅಂತ ಹೇಳ್ತಾರೆ. ಅವ್ರು ಬರೀ ಹೇಳ್ತಾ ಹೋಗ್ತಾ ಇದ್ದಾರೆ ಹೊರತು ಯಾವ ಹಾವುಗಳು ಬುಟ್ಟಿಯಿಂದ ಬಿಡಲಿಲ್ಲ ಅಂತ. ನೋಡಿ, ಒಂದು ಉದಾಹರಣೆಗೆ ಸೋಲಾರ್ದು ಎನರ್ಜಿ ವಿಷಯದಲ್ಲೇ ಚರ್ಚೆ ಮಾಡಿದೆ. ಇವತ್ತು 25 ವರ್ಷಕ್ಕೆ ₹8.40 ₹9 ಇವತ್ತು ಲಾಂಗ್ ಟರ್ಮಲ್ಲಿ ತಾರೀಫ್ನ ಪವರ್ ಪರ್ಚೇಸ್ ಮಾಡ್ತಕ್ಕಂಥ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಯಾವೊಂದು ಆನ್ಲೈನ್ ಕರೆದ್ರು ಅವತ್ತು ಕಾಂಪೀಟ್ ಮಾಡ್ತಕ್ಕಂಥದ್ದು ಎಲ್ಲ ಮುಗಿದೋಯ್ತದು. ಅದು 7 ನಿಮಿಷದಲ್ಲಿ 7 ನಿಮಿಷ 25 ಸೆಕೆಂಡ್ನಲ್ಲಿ ಬ್ಲಾಕೆ ಮಾಡಿದ್ರು. ಆಮೇಲೆ 11 ಗಂಟೆಗೆ ಏನು ಸಮಯ ನಿಗದಿ ಮಾಡಿದರು, ಆ ಒಂದು ಓಪನ್ ಆಗೋದಕ್ಕಿಂತ ಮುಂಚೆನೇ 4 ಕಾಂಪಿಟೇಟರ್ಸ್ ಬಿಡ್ಡರ್ಸು ಇದು ಓಪನ್ ಆದ ಮುಂಚೆನೇ ಅವರು ಅದರಲ್ಲಿ ಎಂಟ್ರಿ ಮಾಡ್ತಾರೆ. ಇದೆಲ್ಲ ಡಾಕ್ಯುಮೆಂಟ್ ನಾನು ಹೇಳಿದ್ರೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ ಅನ್ನೋ ಒಂದು ವಾತಾವರಣ ಕ್ರಿಯೇಟ್ ಮಾಡ್ಕೊಂಡ್ರು ಮೊದಲೇನೆ. ಅಲ್ಲಿ ನೋಡಿದೆ ನಾನು ಅವ್ರ ಪರಿಸ್ಥಿತಿಗಳನ್ನ. ಅವ್ರಿಗೆ ಗೊತ್ತಿತ್ತು ಕೆಲವು ವಿಷಯಗಳಲ್ಲಿ ಸರ್ಕಾರ ಇಕ್ಕಟ್ಟಿಗೆ ಸಿಗುತ್ತೆ, ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ ಅಂತೇಳಿ. ಅದರ ಹಿನ್ನೆಲೆಯಲ್ಲೇ ಅವರು ಯಾವೊಂದು ಅಫೆನ್ಸಿವ್ ಆಗಿ ಹೋಗಿ ನಾನು ದಾಖಲೆಗಳನ್ನು ಇಡಲಿಕ್ಕೆ ಅವಕಾಶ ಕೊಡದೇ ಇರತಕ್ಕಂಥ ರೀತಿಯಲ್ಲಿ ಆ ಸದನದ ಕಲಾಪ ಏನು ನಡೆದಿದೆ, ನಿಜಕ್ಕೂ ನನಗೆಲ್ಲೋ ಒಂದು ಕಡೆ ಈ ಒಂದು ಸದನದಲ್ಲಿ ಈ ರೀತಿ ಒಂದು ರೀತಿ ದೊಂಬರಾಟ ಆಡ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ಕೊಂಡಲ್ಲ ಅಂತಕ್ಕಂಥ ನೋವಿದೆ. ಕುಮಾರಸ್ವಾಮಿ ಅವರೇ, ನಿಮ್ಮೆಲ್ಲ ಶಾಸಕರು ನಿಮ್ಮ ಜೊತೆಗಿದ್ದಿದ್ದರೆ ಇಂಥ ಪರಿಸ್ಥಿತಿ ಬರ್ತಿತ್ತಾ ನಿಮಗೆ? ಇಲ್ಲ, ನಾನು ಶಾಸಕರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ಕಾರಣ ಹಲವಾರು ಶಾಸಕರುಗಳಿಗೆ ಅವರವ್ರ ಕ್ಷೇತ್ರದಲ್ಲಿ ಏನೋ ಕೆಲಸಗಳಾಗಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗೆ ಎಲ್ಲಿ ಯಾವ ಮಂತ್ರಿಗಳು, ಮುಖ್ಯಮಂತ್ರಿಗಳು ಎಲ್ಲಿ ನಮಗೆ ಕೆಲಸಗಳು ಮಾಡಿಕೊಡ್ತಾರೋ ಇಲ್ವೋ ಅವ್ರ ಮುಂದೆ ಹೋಗೋದು ಹೇಗಪ್ಪ ಅಂತೇಳಿ ಅವ್ರ ಅವ್ರ ಕ್ಷೇತ್ರಗಳ ಬಗ್ಗೆ ಅವರಿಗೆ ಅವ್ರದ್ದೇ ಆದಂಥ ಒಂದು ಕಮಿಟ್ಮೆಂಟ್ಗಳಿರ್ತದೆ. ನಾನು ವೈಯಕ್ತಿಕವಾಗಿ ನಾನು ಹೋರಾಟ ನಡೆಸ್ತಾ ಇದ್ದೇನೆ. ಶಾಸಕರ ಜೊತೆಗಿನ ನಿಮ್ಮ ಪ್ರೀತಿ, ವಿಶ್ವಾಸ ಮತ್ತು ಇನ್ನೊಂದಷ್ಟು ವಿಚಾರಗಳ ಬಗ್ಗೆ ಮುಂದಿನ ಹಂತದಲ್ಲಿ ಚರ್ಚೆ ಮಾಡೋಣ. ಕುಮಾರಸ್ವಾಮಿ ಅವರ ಜೊತೆ ನೇರ ಮಾತು ಮತ್ತೆ ಮುಂದುವರಿಯುತ್ತೆ. ಈಗ ಒಂದು ಬ್ರೇಕ್.